ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇದ್ದೀನಿ ಹೋಳಿಗೆ ಮತ್ತು ಹೋಳಿಗೆ ಸಾರು. ಹೋಳಿಗೆ ಮಾಡೋದಕ್ಕೆ ಮೊದಲಿಗೆ ನಾನು ಕಣಕನ ರೆಡಿ ಮಾಡ್ತೀನಿ. ಕಣಕ ಮಾಡೋದಕ್ಕೆ ಮೈದಾ ಹಿಟ್ಟು ನಾನು ಪಾವು ಲೆಕ್ಕದಲ್ಲಿ ತೊಗೊಳ್ತಾ ಇದ್ದೀನಿ. ಪಾವು ಅಥವಾ ದೊಡ್ಡ ಲೋಟ ಇರುತ್ತಲ್ಲ, ಗ್ಲಾಸ್, ಅದು ತೊಗೊಳ್ಳಿ. 1.5 ಪಾವು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಒಂದು ಚಿಟಿಕೆ ಉಪ್ಪು ಸಾಕು. ಜಾಸ್ತಿ ಉಪ್ಪು ಹಾಕ್ಬೇಡಿ, ಇಲ್ಲಾಂದರೆ ಉಪ್ಪು ಆಗಿಬಿಡತ್ತೆ. ಒಂದು ಚಿಟಿಕೆ ಬರೀ ರುಚಿಗೆ ಅಂತ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಬೇಕಷ್ಟೇ. ಇದಕ್ಕೆ ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಿಟ್ಕೊತೀನಿ. ಮೊದಲಿಗೆ ಕಣಕನ ಕಲಸಿಡಬೇಕು. ಕಲಸಿಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೋಬೇಕು, ಯಾಕಂದರೆ ಇದು ಚೆನ್ನಾಗಿ ನೆನಿಬೇಕಾಗತ್ತೆ. ಒಂದು ಗಂಟೆ ಆದರೂ ನೆನೆಬೇಕು. ನೋಡಿ, ಈ ಹದದಲ್ಲಿ ನಾನು ಕಲಸಿದ್ದೀನಿ. ತುಂಬ ಗಟ್ಟಿ ಇರಬಾರ್ದು, ತೆಳುನೂ ಇರಬಾರ್ದು. ಇದು ನೆಂದಾದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಇದು ಇನ್ನೂ ತೆಳು ಆಗುತ್ತೆ. ಈ ಹದದಲ್ಲಿ ಕಲಿಸ್ಬಿಟ್ಟು ಮೇಲೆ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಸವರ್ಬಿಟ್ಟು ತೆಗೆದಿರ್ತೀನಿ ನಾನು. ಈ ರೀತಿ ಎಣ್ಣೆ ಸವರೋದ್ರಿಂದ ಹಿಟ್ಟು ಮೇಲ್ಗಡೆ ಭಾಗ ಒಣಗೋದಿಲ್ಲ, ಚೆನ್ನಾಗಿರುತ್ತೆ. ಮೊದಲಿಗೆನೆ ಇದು ಹಿಟ್ಟನ್ನು ಕಲಸಿಟ್ಬಿಡಬೇಕು. ಈಗ ನಾನು ಹೋಳಿಗೆಗೆ ಹೂರಣ ರೆಡಿ ಮಾಡ್ತೀನಿ. ಹೂರಣಕ್ಕೆ ನಾನು ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು. 1 ಪಾವು ಬೇಳೆನ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ, ತೊಗರಿ ಬೇಳೆನ. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ನೀರು ಸ್ವಲ್ಪ ಜಾಸ್ತಿ ಇಟ್ಕೋಬೇಕು, ಯಾಕಂದರೆ ಹೋಳಿಗೆ ಸಾರು ಮಾಡೋದು ಈ ನೀರಲ್ಲಿನೇ, ಈ ಬೇಳೆ ಕಟ್ಟಲ್ಲಿನೇ ಹೋಳಿಗೆ ಸಾರು ಮಾಡೋದು. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಇಟ್ಕೊಳ್ಳಿ. ಈಗ ಬೇಳೆ ಬೇಯೋದಕ್ಕೆ ಬಿಡ್ತೀನಿ. ಬೇಳೆ ಬೇಯುವಾಗ ಗಮನ ಇರಲಿ, ಉಪ್ಪು ಬಂದುಬಿಡುತ್ತೆ. ಮತ್ತು ಜಾಸ್ತಿ ಬೇಯಿಸಬಾರ್ದು. ಬೇಳೆ ಬೇಯೋದಕ್ಕೆ ಇಟ್ಟ ಮೇಲೆ ಯಾವಾಗಲೂ ಅದ್ರ ಮೇಲೆ ಗಮನ ಇರಲಿ, ಜಾಸ್ತಿ ಬೇಯಬಾರ್ದು. ಮೆತ್ತಗಾಗ್ಬಿಡುತ್ತೆ, ಹೋಳಿಗೆ ಮಾಡೋದಕ್ಕೆ ಬರಲ್ಲ. ಬೇಳೆ 2 ಪೀಸ್ ಆಗುತ್ತೆ, ಹೊಡ್ಕೊಳ್ಳುತ್ತೆ ಬೇಯುವಾಗ. ಹೊಡೆಯೋದಕ್ಕೆ ಮುಂಚೆನೇ ಸ್ಟವ್ ಆಫ್ ಮಾಡಿ. ಈಗ ನೋಡಿ, ಸರಿಯಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಈಗ ಇದರಲ್ಲಿನ ನೀರನ್ನು ನಾನು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಬೇಳೆ ಕಟ್ಟನ್ನು ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೊತೀನಿ. ಬೇಳೆಯಲ್ಲಿ ಸ್ವಲ್ಪನೂ ನೀರು ಇರಬಾರ್ದು, ಆ ರೀತಿ ನೀಟಾಗಿ ತೆಗೆದುಬಿಡಬೇಕು. ನೋಡಿ, ನಾನು ಪೂರ ನೀರನ್ನ ತೆಗ್ದಿದ್ದೀನಿ. ಈ ರೀತಿ ಇರಬೇಕು ಬೇಳೆ. ಇದು ಬೇಳೆನ ನೀರು ಅಥವಾ ಬೇಳೆ ಕಟ್ಟು ಅಂತೀವಲ್ಲ, ಅದು. ಇದರಲ್ಲಿನೇ ನಾನು ಹೋಳಿಗೆ ಸಾರು ಮಾಡೋದು. ಈಗ ಬೇಯಿಸಿರುವಂಥ ಬೇಳೆಗೆ ಬೆಲ್ಲ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. 1 ಪಾವು ಬೇಳೆಗೆ 1.5 ಪಾವು ಬೆಲ್ಲ, ಇದು ಸರಿಯಾದ ಅಳತೆ. ಕಣಕ ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಏನಾದರೂ ಮಾಡ್ಬೋದು. ಬಟ್ ಬೇಳೆಗೆ ಬೆಲ್ಲ ಇದೆಲ್ಲ, ಅದು ಕರೆಕ್ಟಾಗಿ ಹಾಕಬೇಕು. ಸಿಹಿ ಕಮ್ಮಿ ಆದರೂ ಚೆನ್ನಾಗಿರಲ್ಲ, ತುಂಬ ಜಾಸ್ತಿ ಇದ್ರೂ ಜಾಸ್ತಿ ತಿನ್ನೋಕ್ಕಾಗಲ್ಲ. ನೋಡಿ, 1 ಪಾವು ಬೇಳೆಗೆ 1.5 ಪಾವು ಬೆಲ್ಲ ಹಾಕಿದ್ದೀನಿ. ಈ ದೊಡ್ಡ ಸ್ಪೂನಲ್ಲಿ 2 ಸ್ಪೂನು ಕಾಯಿ ತುರಿ ಹಾಕಿದ್ದೀನಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಸ್ಟವ್ನ ಉರಿ ಮೀಡಿಯಮಲ್ಲಿಟ್ಟು ಈಗ ಇದು ಬಿಸಿ ಮಾಡ್ತೀನಿ. ಬೆಲ್ಲ ಕರಗಬೇಕು, ಚೆನ್ನಾಗಿ ಪೂರ ಬೆಲ್ಲ ಕರಗಬೇಕು. ಮತ್ತು ತಳ ಹಿಡಿಯೋದಕ್ಕೆ ಬಿಡಬೇಡಿ. ಈಗ ನೋಡಿ, ಬೆಲ್ಲ ಚೆನ್ನಾಗಿ ಕರಗಿ ನೀರಾಗಿದೆ. ಸ್ವಲ್ಪ ಈ ನೀರಿನ ಅಂಶ ಕಮ್ಮಿ ಆಗಲಿ, 1-2 ನಿಮಿಷ ನಾನು ಹಿಂಗೆ ಕುದಿಸ್ತೀನಿ. ನೋಡಿ, ನೀರಿನ ಅಂಶ ಕಮ್ಮಿ ಆಗಿದೆ. ಈ ರೀತಿ ಇದ್ದರೆ ಸಾಕು, ತುಂಬಾ ಡ್ರೈ ಆಗಬಾರ್ದು, ಯಾಕಂದರೆ ಇದು ತಣ್ಣಗಾದ್ಮೇಲೆ ಮತ್ತೆ ಡ್ರೈ ಆಗತ್ತೆ. ಸ್ಟವ್ ಆಫ್ ಮಾಡಿ ನಾನು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ.
ಏಲಕ್ಕಿ ಇದಕ್ಕೆ ಒಂದು 10-12 ಬೇಕಾಗುತ್ತೆ. 10 ಅಥವಾ 12 ಏಲಕ್ಕಿನ ಪುಡಿ ಮಾಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ನಾನು ಇದನ್ನು ತೆಗೆದಿರ್ತೀನಿ. ಇದು ಪೂರ ತಣ್ಣಗಾಗಬೇಕು. ತಣ್ಣಗಾಗೋ ತನಕ ನಾನು ಹೋಳಿಗೆ ಸಾರನ್ನ ಮಾಡ್ಕೊತೀನಿ. ಹೋಳಿಗೆ ಸಾರು ಮಾಡೋದಕ್ಕೆ ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ಮಸಾಲಕ್ಕೆ 1 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಂತೆ, 2 ಕಡ್ಡಿ ಕರಿಬೇವಿನ ಸೊಪ್ಪು, 1/4 ಸ್ಪೂನು ಕಾಳುಮೆಣಸು, ಅರ್ಧ ಇಂಚು ಚಕ್ಕೆ, 2 ಲವಂಗ. ಇದಿಷ್ಟನ್ನು ನಾನು ಕೆಂಪುಗಾಗೋ ಥರ ಹುರಿದಿರ್ತೀನಿ. ನೋಡಿ, ಕೆಂಪುಗಾಗೋ ಥರ ಹುರಿದಿದ್ದೀನಿ. ಇಷ್ಟ ಆದರೆ ಸಾಕು. ಈಗ ಇದನ್ನು ತೆಗೆದಿಟ್ಬಿಟ್ಟು ಇದಕ್ಕೆ ಈರುಳ್ಳಿ, ಇದೇ ಬಾಣಲೆಯಲ್ಲಿ ನಾನು ದಪ್ಪಗೆ ಹೆಚ್ಚಿರೋಂಥ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತೀನಿ. ನೋಡಿ, ಈ ರೀತಿ ಇಷ್ಟು ಫ್ರೈ ಮಾಡಿದ್ರೆ ಸಾಕು. ಈಗ ಇಷ್ಟು ಮಸಾಲ ಪದಾರ್ಥಗಳ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ದೊಡ್ಡ ಟೊಮೆಟೊ, ನೋಡಿ ಇದು ಬೇಳೆ ಬೇಯಿಸಿರ್ತೀವಲ್ಲ ಹೋಳಿಗೆ ಮಾಡೋದಕ್ಕೆ, ಆ ಬೇಳೆ ಸ್ವಲ್ಪ ಹಾಕಬೇಕು ಇದಕ್ಕೆ ಮಸಾಲಕ್ಕೆ. ಒಂದು 4 ಹೋಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಾಯಿ ತುರಿ. ಇದಷ್ಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ತೀನಿ. ಈಗ ನೋಡಿ, ಬೇಳೆ ಕಟ್ಟಿದ್ದು ಗ್ರೈಂಡ್ ಮಾಡಿರೋಂಥ ಮಸಾಲಾನ ಬೇಳೆ ಕಟ್ಟಿಗೆ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ತೀನಿ. ಇದಕ್ಕೆ ಖಾರದ ಪುಡಿ, ಖಾರ ಎಷ್ಟು ಬೇಕೋ ಅಷ್ಟು ಹಾಕಿ, ಖಾರದ ಪುಡಿ ಸ್ವಲ್ಪ ಅರಿಶಿನ ಸಾಕಾಗುತ್ತೆ. ಯಾಕಂದರೆ ಬೇಳೆ ಬೇಯಿಸುವಾಗಲೂ ನಾವು ಅರಿಶಿನ ಹಾಕಿದ್ದೀವಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಪುಡಿ ಮಾಡಿರೋಂಥ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಉಪ್ಪು ಮತ್ತು ಹುಳಿ ಸ್ವಲ್ಪ ಕಮ್ಮಿನೇ ಹಾಕಿ, ಕೊನೆಯಲ್ಲಿ ರುಚಿ ನೋಡಿ ಬೇಕು ಅಂದರೆ ಮತ್ತೆ ಹಾಕ್ಬೋದು. ಕಾಯಿ ತುರಿ, 2 ಸ್ಪೂನ್ ಕಾಯಿ ತುರಿ ಹಾಕ್ತಾಯಿದ್ದೀನಿ, ತುರಿದಿರುವಂಥ ತೆಂಗಿನಕಾಯಿ. ಇದಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ನಾನು. ಕುದಿಯುವಾಗ ಮುಚ್ಚಳ ಮುಚ್ಚಬೇಡಿ, ಉಕ್ಕು ಬರುತ್ತೆ ಇದು. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಕುದಿಯೋಕ್ಕೆ ಶುರು ಆಗಿದೆ. ಈಗ ಇದನ್ನು ರುಚಿ ನೋಡಿ, ಉಪ್ಪು ಹುಳಿ ಸರಿ ಇದೆ ಅಂತ. ಕಮ್ಮಿ ಇದ್ದರೆ ಮತ್ತೆ ಹಾಕ್ಬೋದು. ಜೋರ ಕುದಿ ಬಂದಮೇಲೆ ಸ್ಟವ್ನ ಉರಿ ಕಮ್ಮಿ ಮಾಡಿ 1 ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಹೋಳಿಗೆ ಸಾರು 2 ದಿನ ಇಟ್ಟು ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ಹೋಳಿಗೆ ಸಾರು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ನಾನು ಹೋಳಿಗೆ ಮಾಡಿದಾಗ. ಈಗ ನೋಡಿ, ಚೆನ್ನಾಗಿ ಕುದ್ದಾದ್ಮೇಲೆ ಸ್ಟವ್ ಆಫ್ ಮಾಡಿದ್ದೀನಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಒಂದು ಹಾಕಿಬಿಟ್ರೆ ಹೋಳಿಗೆ ಸಾರು ರೆಡಿ. ಒಗ್ಗರಣೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಸಿಡಿಯುವಾಗ ಸ್ವಲ್ಪ ಹಿಂಗೆ ಹಾಕಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇದಕ್ಕೆ ಒಣಮೆಣಸಿನ್ಕಾಯಿ ಕೂಡ, ಒಂದೇ ಒಂದು ಒಣಮೆಣಸಿನ್ಕಾಯಿ ಕೂಡ ಹಾಕ್ಬೋದು ಒಗ್ಗರಣೆಗೆ. ಈಗ ಒಗ್ಗರಣೆನ ಹೋಳಿಗೆ ಸಾರಿಗೆ ಮಿಕ್ಸ್ ಮಾಡಿದರೆ ಸೂಪರಾಗಿ ರೆಡಿ ಆಯಿತು ಹೋಳಿಗೆ ಸಾರು. ಅಷ್ಟರಲ್ಲಿ ನಾವು ಹೋಳಿಗೆ ಸಾರು ಮಾಡೋ ಅಷ್ಟರಲ್ಲಿ ನೋಡಿ, ಹೂರ್ಣಕ್ಕೆ ಬೇಳೆ ಬೇಯಿಸಿದ್ವಲ್ಲ ಅದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನೋಡಿ ಮತ್ತೆ ಸ್ವಲ್ಪ ಡ್ರೈ ಆಗಿದೆ.
ಈಗ ಇದನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ನಾನು ಗ್ರೈಂಡ್ ಮಾಡ್ತೀನಿ. ಇದು ಗ್ರೈಂಡ್ ಮಾಡುವಾಗ ತುಂಬ ಡ್ರೈ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಬೋದು. ಸ್ವಲ್ಪ ಅಂದರೆ 1 ಸ್ಪೂನ್ 2 ಸ್ಪೂನು ಅಷ್ಟೇ, ಜಾಸ್ತಿ ನೀರು ಹಾಕೋಂಗಿಲ್ಲ. ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಇದನ್ನು ರುಬ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾನು ಸಾಧ್ಯವಾದಷ್ಟು ನೈಸಾಗಿ ಗ್ರೈಂಡ್ ಮಾಡಬೇಕು. ಇದೇ ರೀತಿ ಅಷ್ಟನ್ನು ಗ್ರೈಂಡ್ ಮಾಡಿ ಒಂದು ಪಾತ್ರೆ ಹಾಕಿಟ್ಕೊಳ್ತೀನಿ ನಾನು. ನೋಡಿ, ಅಷ್ಟು ಗ್ರೈಂಡ್ ಮಾಡಿ ಆದಮೇಲೆ ಒಂದ್ಸರಿ ಎಲ್ಲ ಕಲಸಿಟ್ಕೊಳ್ತೀನಿ. ಒಂದೇ ಥರ ಇರಲಿ ಅಂತ ಅಷ್ಟು ಮಿಕ್ಸ್ ಮಾಡಿರ್ತೀನಿ. ಸ್ವಲ್ಪನೇ ಮಿಕ್ಸಿ ಮಾಡಿರ್ತೀವಲ್ಲ, ಅದಷ್ಟು ಒಟ್ಟಿಗೆ ಮಿಕ್ಸ್ ಮಾಡಿರ್ತೀನಿ. ಕಣಕನೂ ರೆಡಿ ಇದೆ. ಈಗ ಕಣಕ ನೋಡಿ ಸಾಫ್ಟಾಗಿ ಚೆನ್ನಾಗಾಗಿದೆ. ನಾವು ಕಲಿಸುವಾಗ ಸ್ವಲ್ಪ ಗಟ್ಟಿ ಇರುತ್ತೆ. ಒಂದು ಅರ್ಧ ಗಂಟೆ ಇಟ್ಟರೆ ಈ ರೀತಿ ಸಾಫ್ಟ್ ಆಗುತ್ತೆ. ಕೈಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಕಣಕನ ತಗೊಳ್ಳಿ, ಹೂರಣ ತಗೊಂಡು ಈ ರೀತಿ ಹೋಳಿಗೆ ಮಾಡಬೇಕು. ಎಷ್ಟು ತೊಗೋಬೇಕು ಅಂದರೆ ಅದು ಒಂದು ಅಂದಾಜು ಮೇಲೇ ತೊಗೋಬೇಕಾಗತ್ತೆ. 1-2 ಹೋಳಿಗೆ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೇ ಯಾವ ಸೈಜಲ್ಲಿ ಮಾಡಬೇಕು ಹೋಳಿಗೆ ಅಂತ. ನೋಡಿ, ಈ ರೀತಿ ನೀಟಾಗಿ ಮಾಡ್ಕೊಳ್ಳೋದು. ಒಂದು ದಪ್ಪ ಕವರ್ ತೊಗೊಂಡಿದ್ದೀನಿ, ಅಥವಾ ಹೋಳಿಗೆ ಪೇಪರ್ ಇದ್ದರೆ ಅದನ್ನು ತೊಗೊಳ್ಳಿ. ಇಲ್ಲಾಂದರೆ ದಪ್ಪ ಒಂದು ಕವರಿಗೆ ಎಣ್ಣೆ ಸವರ್ಬಿಟ್ಟು ಈ ರೀತಿ ಮಾಡಬೇಕು ಹೋಳಿಗೆ. 2 ಕವರ್ ತೊಗೊಳ್ಳಿ. ಕೆಳಗಡೆಗೆ ಒಂದು ಕವರು ನೋಡಿ, ಈ ರೀತಿ ಮೇಲಿಡೋದಕ್ಕೆ ಒಂದು ಕವರು. ಹೋಳಿಗೆ ತಟ್ಟೋದು ಅಥವಾ ಈ ಲಟ್ಟಣಿಗೆಯಿಂದ ಉಜ್ಜೋದಕ್ಕಿಂತ ಈ ರೀತಿ ತುಂಬ ಈಸಿಯಾಗಿ ಹೋಳಿಗೆ ಮಾಡ್ಬೋದು. ಚೆನ್ನಾಗಿ ಕವರ್ಗೆ ಎಣ್ಣೆ ಹಚ್ಚಬೇಕು. ಸರಿಯಾಗಿ ಎಣ್ಣೆ ಹಚ್ಚಿಲ್ಲ ಅಂದರೆ ಹೋಳಿಗೆ ಕವರಿಂದ ಬಿಡಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಹೋಳಿಗೆ ಮಾಡುವಾಗ. ನೋಡಿ, ಹಂಚು ಕಾಯಕ್ಕಿಟ್ಟಿದ್ದೀನಿ. ಹಂಚು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಪ್ರತಿ ಸಲನೂ ಹಾಕೋದೇನು ಬೇಡ. ಹಂಚಿಗೆ ಅಂಟತ್ತೆ ಅನ್ನಿಸ್ದಾಗ ಮಾತ್ರ ಆಗಾಗ ಸ್ವಲ್ಪ ಹಾಕಿ ಸಾಕು. ಯಾಕೆಂದರೆ ಹೋಳಿಗೆ ನಾವು ಲಟ್ಟಿಸುವಾಗಲೂ ಕೂಡ ಎಣ್ಣೆ ಹಾಕಿರ್ತೀವಿ ಜಾಸ್ತಿ. ಹಂಗಾಗಿ ಪ್ರತಿ ಸಲ ಹಂಚಿಗೆ ಎಣ್ಣೆ ಹಾಕೋದು ಬೇಡ. ಈಗ 2 ಕಡೆ 1 ನಿಮಿಷ ಬೇಯಿಸಿದರೆ ಸಾಕು. ಹೋಳಿಗೆ ಮತ್ತೆ ತುಂಬ ಕಪ್ಪಗಾಗಬಾರ್ದು. ನೋಡಿ, ಈ ರೀತಿ ಬೇಯಿಸ್ಕೋಬೇಕು. ನೋಡಿ, ರೆಡಿ ಆಯಿತು ಹೋಳಿಗೆ. ಬಿಸಿ ಬಿಸಿ ಹೋಳಿಗೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಸೂಪರಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.